ಯಾರೋ ನನ್ನ ಸೊಂಟ ಮುಟ್ತಿದ್ದಾನೆ. ನನಗೇನು ಗೊತ್ತಿಲ್ಲ. ಈ ಬಕ್ರ ನನ್ ಮಗ ನನ್ಗೋಸ್ಕರನೇ ಇಟ್ಕೊಂಡಿದ್ದಾನೆ. Basically the sun is very hot, my skin is burning, that's why this all. 1 minute. ಏನು? ನನ್ ಪರ್ಸು. ಇವರೇನಾ ಆ ಬಕ್ರಗಳು? ಭಯ್ಯ, ಆ ಕಳ್ಳಿ ನನ್ ಪರ್ಸ್ ಕತ್ಕೊಂಡು ಹೋಗ್ತಿದ್ದಾಳೆ. ಏಯ್ ನಿಂತ್ಕೊಳ್ಳ. ಏಯ್ ನಿಂತ್ಕೋ. ಏಯ್ ನಿಂತ್ಕೋ ನಿಂತ್ಕೋ. ಏಯ್ ಕಳ್ಳಿ ನಿಂತ್ಕೊಳ್ಳ. ಎಲ್ಲಿ ತಪ್ಪ? ಹತ್ರ ಬರ್ತೀನೋ? ಅಮ್ಮೋ ನನ್ ಮೂಗು. ಹಿಡ್ಕೊಂಡ್ಬಿಟ್ಟೆ. ನನ್ ಸಾಮಾನು ಹೊಡ್ದಾಕ್ಬಿಟ್ಲು. ಬೇಗ ಬಾಬಯ್ಯ. ನೋಡು ಭಯ್ಯ. ಸಾರಿ ಲವ, ನಿನ್ ಪರ್ಸಲ್ ಎಷ್ಟಿತ್ತು ಅಂತ ಹೇಳು, ನಾನು ಕೊಡ್ತೀನಿ. 10 ರೂಪಾಯಿ. ಬರೀ 10 ರೂಪಾಯಿಗೋಸ್ಕರ ಇಷ್ಟು ಕಿಲೋಮೀಟರ್ ಓಡ್ಕೊಂಬಂದ? ತಲೆ ಕೆಡ್ಸ್ಕೊಬೇಡ, 10 ರೂಪಾಯಿ ನಾನು ಕೊಡ್ತೀನಿ. ಬೇಕಾಗಿಲ್ಲ ಬಿಡು. ಅವಳ ಪರ್ಸ್ ನಾನ್ ಕದ್ಬಿಟ್ನಲ್ಲ. ಏನಂಕಲ್? ಏನಿಲ್ಲ, ನಿಮ್ಮವನು ಪರ್ಸನ್ ಕಳ್ದಾಕೊಂಡಂತೆ. ಆ ಪರ್ಸಿ ಹುಡುಗಿಗೆ ಸಿಕ್ತಂತೆ. ಇವತ್ತಿನ ಕಾಲದಲ್ಲಿ ಇಂಥವ್ರು ಎಲ್ಲಿ ಸಿಗ್ತಾರಯ್ಯ? ಪರ್ಸ್ ಸಿಕ್ಕಿದ್ರೆ ಮನೇನೆ ಹುಡ್ಕೊಂಡು ಇಲ್ಲಿಗೆ ತಂದ್ಕೊಡೋರು. ಈ ಫೋನ್ ಬೇರೆ ಒಂದು. ಅಮ್ಮ ನೀನ್ ಮಾತಾಡ್ಕೊಳಮ್ಮ. ಹಲೋ, ತಗೊಳ್ಳಿ ನಿಮ್ ಪರ್ಸ್. ನನ್ ಪರ್ಸ್ ನನಗೆ ಕೊಡಿ. ಇನ್ಯಾವ ಪರ್ಸು? ಆ ದುಡ್ಡು ಯಾವಾಗ್ಲೋ ಖರ್ಚು ಮಾಡ್ಬಿಟ್ಟು. ಅದು ನನ್ ಸ್ಯಾಲ್ರಿ ಅಮೌಂಟ್. ನೀನ್ ಡ್ಯೂಟಿಯಲ್ಲಿ ಗುಡಿ ಇಲ್ಲ, ಪಾರ್ಕ್ ಅಲ್ಲ. ಹೌದು, ಕಳ್ತನ ಮಾಡಕ್ಕೆ ನಿಂಗೆ ನಾಚಿಕೆ ಹಾಕೋದಿಲ್ವಾ? ಯಾವ್ದಾನ ಜಾಬ್ ಮಾಡ್ಕೊಂಡ್ ಬದುಕ್ಬೋದಲ್ವಾ? ಜಾಬ್ ಮಾಡಿದ್ರೆ ಜೇಬ್ ತುಂಬಲ್ಲ ಭಯ್ಯ. ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ. ದಿನಕ್ಕೆ 3000 ಬೇಕು. ಯಾವ ಜಾಬ್ ಇಂದ ದಿನಕ್ಕೆ ಅಷ್ಟು ದುಡ್ಡು ಬರುತ್ತೆ? ಯಾರ ಪಕ್ಕದಲ್ಲಾದ್ರೂ ಮಲ್ಗಿದ್ರೆ ಅಷ್ಟು ದುಡ್ಡು ಬರುತ್ತೆ. ನನ್ ಮಾತ್ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನೀವೇ ಬನ್ನಿ, ನಮ್ಮಮ್ಮನ್ನ ತೋರಿಸ್ತೀನಿ. ನಂಬಿಕೆ ಬಂದ್ಮೇಲೆ ನನಗ್ ದುಡ್ಡು ಕೊಡಿ. ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಇನ್ನು 24 ಗಂಟೆವರೆಗೂ ಏನು ಹೇಳಕ್ಕಾಗಲ್ಲ. ವೇಟ್ ಅಂಡ್ ಸಿ. ಆಕ್ಸಿಡೆಂಟ್ ಆಯ್ತು. ನಮ್ಮವ್ರು ಯಾರು ಸಹಾಯ ಮಾಡ್ಲಿಲ್ಲ. ಮಾರೋದಕ್ಕೆ ಆಸ್ತಿ ಆಗ್ಲಿ, ಸ್ಪಂದಿಸೋದಕ್ಕೆ ನಮ್ಮವರು ಅಂತ ಯಾರೂ ಇಲ್ಲ. ಅಮ್ಮನ್ ಕಳ್ಕೊಳಕ್ಕಾಗ್ದೆ, ದೇಹ ಮಾರ್ಕೊಳಕ್ಕಾಗ್ದೆ ಹೀಗ್ ಕಳ್ತನ ಮಾಡ್ತಿದ್ದೀನಿ. ಪರವಾಗಿಲ್ಲ ಕಣ್ರಿ, ತಗೊಳ್ರಿ. ಇದನ್ನ ಅಡ ಇಟ್ಟು ನಿಮ್ಮಮ್ಮನ ಉಳಿಸ್ಕೊಳ್ಳಿ. ಆಮೇಲೆ ಇದನ್ನ ನೀಸ್ಕೋತೀನಿ. ಸತ್ಯ, ಇನ್ನೊಂದು ವಿಷಯ, ಇನ್ಮೇಲೆ ಕಳ್ತನ ಮಾಡ್ಬೇಡ ಪ್ಲೀಸ್. ನಿಮ್ಮಮ್ಮನ ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೋ ಅದು ನಾನೇ ಕೊಡ್ತೀನಿ. ಬರ್ತೀನಿ. ಭಯ್ಯ, ಬಸ್ ಸ್ಟ್ಯಾಂಡೇ ಬೆಡ್ಡು, ಬ್ರೆಡ್ಡೇ ಫುಡ್ಡು ಅನ್ಕೊಂಡಿದ್ ನನಗೆ ರಾಯಲ್ ಫುಡ್ ಲಕ್ಸುರಿ ಬೆಡ್ ಕೊಟ್ಟಿದ್ಯಾ? ಅಂತದ್ರಲ್ಲಿ ನನ್ ಕಣ್ಮುಂದೆ ನೀನ್ ಲೈಫ್ ಸ್ಪಾಯ್ಲ್ ಆಗ್ತಿದ್ರೆ ನೋಡಕ್ ಆಗ್ತಿಲ್ಲ ಭಯ್ಯ, ನೋಡಕ್ ಆಗ್ತಿಲ್ಲ. ನೀನ್ ಏನೇ ಹೇಳು, ಬಟ್ ಐ ಲವ್ ಸತ್ಯ. ಪೀಕ್ಸ್ ಭಯ್ಯ, ನಿನ್ ಹುಚ್ಚು ಪೀಕಿಗೆ ಹೋಗ್ಬಿಟ್ಟಿದೆ. ನೀನು ಮನ್ಸಿಂದ ಅಲ್ಲ, ಬುದ್ಧಿಯಿಂದ ಯೋಚನೆ ಮಾಡಿದ್ರು ನಾನ್ ಸತ್ಯನೇ ಮದ್ವೆ ಆಗೋದು. ಅಯ್ಯೋ ಹುಚ್ಚ ನನ್ ಮಗನೆ, ಅದು ಕೊಚ್ಚೆ ನೀರಂದ್ರು ಅದ್ರಲ್ಲೇ ಹಾರ್ತೀನಿ ಅಂತೀಯಲ್ಲ, ಏನ್ ಹೇಳೋಣ ನಿನ್ಗೆ? ಏಯ್, ನಿನ್ ಲಿಮಿಟ್ ನಾನು ದಾಟ್ತಾ ಇದ್ಯಾ? ಸರ್, ಸಾರಿ ಭಯ್ಯ. ಗುಡ್ ನೈಟಾ.